ಅಡೆ ದೋಸೆ ಮಾಡಕ್ಕೆ ಸಾಮಗ್ರಿಗಳು ಈಗ ಯಾವ್ದು ಹಾಕೊಂಡಿದ್ದು? ತೊಗರಿಬೇಳೆ ಹಾಕಿದೀನಿ. ತೊಗರಿಬೇಳೆ 1 ಲೋಟ ಕೊಡಮ್ಮ. ಲೋಟ ಈ ಲೋಟದಲ್ಲಿ 1 ಲೋಟ ಹಾಕಿದೆ. ಎಲ್ಲ ಈ ಲೋಟದಲ್ಲೇ ಅಳತೆ ಮಾಡಿ ಹಾಕತ್ತೆ 4 ಬೇಳೆನು. ವಿ ಆರ್ ಮೇಕಿಂಗ್ ಅಡೆ ದೋಸೆ. This is dosa made with all the dals, 4 kind of dals and rice mixed together. We are taking this glass measurement. This will make up to 4 to 5 people dosa quantity. In this glass, 1 glass of tur dal has been taken, 1 glass of chana dal, 1 lota kadle bele, ashte pramana, 1 lota uddin bele, same glass measurement, 1 glass of urad dal, 1 lota hesru bele, moong dal 1 glass, very little methi seeds, fenugreek seeds, ಸ್ವಲ್ಪ ಮೆಂತ್ಯ ಕಾಳು, ದೋಸೆ ಅಕ್ಕಿ. This is a kind of rice which will be available in stores as dosa rice. Rice will be 3 glass measurements, 3 ಲೋಟ ಅಕ್ಕಿ, ಮೆಣಸು, pepper, black pepper corns, about quarter fist, jeera 1 spoon, ಜೀರಿಗೆ 1 spoon ಅಷ್ಟು. ವಾಶ್ ದಿಸ್ ವೆಲ್. ಇದನ್ನ ಎಲ್ಲ ತೊಳ್ಕೊಳ್ಳಿ. ಈಗ ಇದು ತೊಳ್ಕೊಂಡು ನೀರು ಹಾಕಿದೆ 6 ರಿಂದ 7 ಗಂಟೆ ಕಾಲ ನೆನೆಸುತ್ತೆ. ದಿಸ್ ಇಸ್ ಬೀನ್ ವಾಶ್ಡ್ ವೆಲ್ ಅಂಡ್ ದ ವಾಟರ್ ಹ್ಯಾಸ್ ಬೀನ್ ಆಡೆಡ್. ಇದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ನೀರು ಹಾಕೊಂಡಿರುತ್ತೆ. ನಂತರ ಅದನ್ನು ಶೋಧಿಸ್ಕೋಬಹುದು, ನೀರು ತೆಕ್ಕೋಬಹುದು. ದ large quantity of water has been added. Since this can be, after this has been soaked, you can remove the excess water. This has to soak for 6 to 7 hours. 6 ರಿಂದ 7 ಗಂಟೆ ಕಾಲ ನೆನೆಸ್ಕೋಬೇಕು. While kept for soaking itself, Guntur and Badgi Menshinkai will be added. Red chili. This is Guntur. Only 3 numbers have been taken because this will be very spicy. This is Badgi red chili. This is about 5 to 6 of them. This will be chopped in scissors to small piece and then added. ಈ ನೀರಿಗೆ ನೆನೆಸ್ಕೊಳ್ಳುವಾಗಲೇ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಹಾಕಿ ನೆನೆಸ್ಕೋಬೇಕು. 3ರಷ್ಟು ಗುಂಟೂರು ಮೆಣಸಿನ್ಕಾಯಿ, 5 ರಿಂದ 6ರಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದೆ. ಇದನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿ ನೆನೆಸುತ್ತೆ. Just make it to small pieces and add to this water and it will soak along. ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ರಿಂದ 7 ಗಂಟೆಗಳ ಕಾಲ ಆಗಿದೆ ಇದು ನೆನೆಸಿ. ಇವಾಗ ಮೆಣಸಿನ್ಕಾಯಿನೆಲ್ಲ ತೆಗೆದು ಸಪ್ರೇಟಾಗಿ ಎತ್ತಿಟ್ಕೋತೀವಿ. ರುಬ್ಬದ ಮೇಲೆ ಲಾಸ್ಟಲ್ಲಿ ಹಾಕ್ತೀವಿ, ತೋರಿಸ್ತೀವಿ ಅದನ್ನು. ದಿಸ್ ಹ್ಯಾಸ್ ಬೀನ್ ಸೋಕಿಂಗ್ ಫಾರ್ 6 to 7 hours now. Now we remove the red chilies from it and again wash this dal mix. ಮತ್ತೆ ಇದು ನೀರನ್ನ ತೆಗೆದ್ಬಿಟ್ಟು ತೊಳಿತೀವಿ. ಇದನ್ನು ಮೆಣಸನ್ನು ಸೆಪ್ರೇಟ್ ಆಗಿ ಆ ಮೆಣಸಿನ್ಕಾಯಿ ಜೊತೆನೆ ತೆಗೆದಿಟ್ಟಿದೀವಿ. ರಿಮೂವ್ ದ ಬ್ಲಾಕ್ ಪೆಪ್ಪರ್ ಆಲ್ಸೋ ಫ್ರಮ್ ದಿಸ್ ಅಂಡ್ ಕೀಪ್ ಇಟ್ ವಿತ್ ದ ರೆಡ್ ಚಿಲ್ಲೀಸ್. ಇವಾಗ ಮಿಕ್ಸಿ ಕೆಪಾಸಿಟಿ ನೋಡಿಕೊಂಡು ಸ್ವಲ್ಪನೇ ಹಾಕೊಂಡು ರುಬ್ಕೊಳ್ಳಿ. ಇದನ್ನು ಗ್ರೈಂಡ್ ಇಟ್. ವಿ ಆರ್ ಗ್ರೈಂಡಿಂಗ್ ಇಟ್ ಯೂಸಿಂಗ್ ಅ ಮಿಕ್ಸಿ. ಡಿಪೆಂಡಿಂಗ್ ಆನ್ ದ ಕೆಪಾಸಿಟಿ, ಆಡ್ ದ ಕ್ವಾಂಟಿಟಿ ಅಂಡ್ ಗ್ರೈಂಡ್ ಇಟ್. Add little water in the beginning and grind it once and then add the required amount of water. First ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡು ಆಮೇಲೆ ಬೇಕಿದ್ದ ಇದು ಈ ಕನ್ಸಿಸ್ಟೆನ್ಸಿನಲ್ಲಿ ರುಬ್ಕೊಂಡಿದ್ದಾರೆ. ನುಣ್ಣಗೆನೆ ಇರ್ಬೇಕಲ್ವಾ ಇದು? ಫುಲ್ ನುಣ್ಣಗೆನೆ ರುಬ್ಬೇಕು. ಸ್ವಲ್ಪ ನೀರಾಗೆ ಇದೆ. ಇಡ್ಲಿ ಹಿಟ್ಟಷ್ಟು ಗಟ್ಟಿ ಇಲ್ಲ, ಮಾಮೂಲಿ ದೋಸೆ ಹಿಟ್ಟಿನ ಹದಕ್ಕೇನೆ ರುಬ್ಬಿರೋದು. ಇದು ಇವಾಗ ಬಗ್ಸಿಟ್ಕೊಂಡು ನೆಕ್ಸ್ಟ್ ಬ್ಯಾಚ್ನ ರುಬ್ಬಕ್ಕೆ ಹಾಕ್ತೀವಿ. ವಿ ಟ್ರಾನ್ಸ್ಫರ್ ದಿಸ್ ಟು ಅ ವೆಸಲ್ ಅಂಡ್ take the next batch for grinding. ಲಾಸ್ಟ್ ಬ್ಯಾಚ್ ರುಬ್ಕೊಂಡಾಗ ಬೇಳೆ ಮತ್ತೆ ಅಕ್ಕಿ ಮಿಕ್ಸ್ನ ಅದರಲ್ಲಿ ಸ್ವಲ್ಪ ರುಬ್ಕೊಂಡಿರಿ ಮಿಕ್ಸಿನಲ್ಲಿ. ಆ ಬ್ಯಾಚ್ಗೆ ಮಿಕ್ಕಿದ್ದ ಐಟಮ್ಸ್ನೆಲ್ಲ ಹಾಕ್ತೀವಿ. ಕೆಂಪು ಮೆಣಸಿನ್ಕಾಯಿ ಮತ್ತು ಕರಿಮೆಣಸು ಆವಾಗಲೇ ತೆಗೆದಿಟ್ಕೊಂಡಿದ್ದು, ಈರುಳ್ಳಿ,
1 ಮೀಡಿಯಂ ಸೈಜ್ ಈರುಳ್ಳಿ ದಪ್ಪಕ್ಕೆ ಹೆಚ್ಕೊಂಡಿರೋದು, ಯಾಕಂದ್ರೆ ಮಿಕ್ಸಿಗೆ ಹಾಕ್ತೀವಿ. ಕರ್ಬೇವಿನ ಸೊಪ್ಪು, ಹುಣಸೆ ಹಣ್ಣು, ಶುಂಠಿ, ಕಲ್ಲುಪ್ಪು, ತೆಂಗಿನ ತುರಿ. The last batch of the dal and rice mix, after you grind, take just a small quantity because we are going to add other ingredients to it and grind it now. The red chilies and black pepper which we had removed, 1 onion, medium size onion, chopped into bigger pieces, curry leaves, tamarind, grated ginger, rock salt and grated coconut. ಸೊ ಆ ದೋಸೆ ಹಿಟ್ಟು ಮಿಕ್ಕಿದ ಬ್ಯಾಚ್ ಎಲ್ಲ ಇಲ್ಲಿ ರುಬ್ಬಿಟ್ಕೊಂಡಿದೀವಿ. ಈಗ ಲಾಸ್ಟ್ ಬ್ಯಾಚ್ಗೆ ಇದನ್ನೆಲ್ಲ ಜೊತೆಗೆ ಹಾಕ್ತಾ ಇದೀವಿ ರುಬ್ಬ ಆದ್ಮೇಲೆ. ದ ರೆಸ್ಟ್ ಆಫ್ ದ ಬ್ಯಾಟರ್ ಹ್ಯಾಸ್ ಬೀನ್ ಗ್ರೌಂಡ್. ದಿಸ್ ಇಸ್ ದ ಫೈನಲ್ ಬ್ಯಾಚ್ ವಿಚ್ ವಾಸ್ ಗ್ರೌಂಡ್ ಒನ್ಸ್ ಅಂಡ್ ನೌ ಆಲ್ ದ ಸ್ಪೈಸಸ್ ಅಂಡ್ ದ ಮಸಾಲಾ ಇಸ್ ಬೀಂಗ್ ಮಿಕ್ಸ್ಡ್. This is a relatively heavier version of dosa than the regular dosa, but it's a tastier one too and healthy, rich in protein. Although we don't know what quantity because we don't measure it in that ways. So ಇದು ತುಂಬ ಪೌಷ್ಟಿಕಾಂಶವಾದ ದೋಸೆ. ಸ್ವಲ್ಪ ಜಾಸ್ತಿನೇ ಮಸಾಲೆ ಪದಾರ್ಥಗಳು ಇರುತ್ತೆ. ಸೊ ಮಾಮೂಲಿ ದೋಸೆಗಿನ್ನ ಸ್ವಲ್ಪ ಹೆವಿನೇ ಇರುತ್ತೆ ಇದು ತಿಂದಾಗ, ಬಟ್ ರುಚಿಯಾಗಿರುತ್ತೆ. ಇದು ಎಷ್ಟಾಗುತ್ತೋ ಅಷ್ಟು ರುಬ್ಕೊಂಡಿದೀವಿ. ಕಾಯಿ ಇರೋದ್ರಿಂದ ಸ್ವಲ್ಪ ತರಿನೇ ಇರುತ್ತೆ ಅದು. This has been ground well, the spices and the last batch of the batter. It will remain slightly coarse because of coconut. Now we mix this ground paste into the rest of the batter. Mikkid hittige idannu mix ಮಾಡಿ. The spices batter with the rest of the batter has been mixed well now. It will look reddish in color because of the chilies, or slightly pink. ಇದು ಸ್ವಲ್ಪ ಕೆಂಪು ಬಣ್ಣನೇ ಇರುತ್ತೆ. ಇದು ಮಸಾಲ ಎಲ್ಲ ಹಾಕೊಂಡಿರೋ ಹಿಟ್ಟನ್ನ ಇವಾಗ ಮಿಕ್ಕಿದ ಹಿಟ್ಟಿಗೆ ಬೆರೆಸಿದೀವಿ. ದ ಮೇನ್ ಥಿಂಗ್ ಅಬೌಟ್ ದಿಸ್ ದೋಸಾ ಇಸ್ ದ ಫರ್ಮೆಂಟೇಷನ್ ಟೆಕ್ನಿಕ್. ರಿಮೆಂಬರ್ ದಟ್ ದಿಸ್ ನೀಡ್ಸ್ ಓನ್ಲಿ ಫರ್ಮೆಂಟೇಷನ್ ಫಾರ್ ಅರೌಂಡ್ 2 to maximum 2.5 hours. Either you can choose to keep it outside in room temperature now for 2 hours and then keep it in fridge this is what I'm talking about night, or else in the morning before cooking remove it from the fridge and keep it in room temperature for 2 hours. It will ferment very quickly because it has both coconut and a good quantity of dal. Do not ferment this for overnight like 8 hours. ಈ ದೋಸೆನ ಮಾತ್ರ ಹುದುಗ್ ಬರಕ್ಕೆ ಬರೀ 2 ರಿಂದ 2.5 ಗಂಟೆ ಕಾಲ ಸಾಕು, ಕಾಯಿ ಮತ್ತೆ ಬೇಳೆ ಜಾಸ್ತಿ ಇರೋದ್ರಿಂದ. ಇಲ್ಲ ರಾತ್ರಿನೇ 2 ಅವರ್ ಹುದುಗ್ ಬರ್ಸಿ ಫ್ರಿಜ್ಜಲ್ಲಿ ಇಡಿ, ಇಲ್ಲ ಬೆಳಗ್ಗೆ ತಿಂಡಿ ಮಾಡಕ್ ಮುಂಚೆ ಫ್ರಿಜ್ಜಿಂದ 2 ಅವರ್ ಮುಂಚೆ ತೆಗೆದು ರೂಮ್ ಟೆಂಪರೇಚರಲ್ಲೇ ಮಾಮೂಲಿ ಹದ ಬರಕ್ಕೂ ಬಿಡ್ಬೋದು. Also, as previously mentioned, don't keep this batter too long outside, otherwise it will start fermenting and too much of fermentation is not required for this dosa batter. ಇದು ತುಂಬಾ ಹೊತ್ತು ಫ್ರಿಜ್ಜಿಂದ ಹೊರಗಡೆ ತೆಗೆದಿಡಬೇಡಿ. ಹುಯ್ತಿದೆ ಅನ್ನುವಾಗ ಸ್ವಲ್ಪ ಹೊತ್ತು ಮುಂಚೆ ತೆಗೆದಿಟ್ಕೊಳ್ಳಿ, ತುಂಬ ಹುದುಗ್ ಬರಬಾರ್ದು. ಸಿನ್ಸ್ ದೇರ್ ಆರ್ ಲಾಟ್ ಆಫ್ ದಾಲ್ಸ್ ಆಡೆಡ್ ಟು ದಿಸ್, ಇಟ್ ವಿಲ್ ಸ್ಟಾರ್ಟ್ ಫರ್ಮೆಂಟಿಂಗ್ ವೆರಿ ಸೂನ್. ತುಂಬ ಬೇಳೆಗಳು ಹಾಕಿರೋದ್ರಿಂದ ಬೇಗ ಹುದುಗು ಮತ್ತು ಹುಳಿ ಬರೋ ಸಾಧ್ಯತೆ ಇದೆ. ಆಲ್ಸೋ ದಿಸ್ ಕ್ಯಾನ್ ಟರ್ನ್ ವೆರಿ ಸಾರ್ ಇಫ್ ಕೆಪ್ಟ್ ಟೂ ಲಾಂಗ್ ಔಟ್. ಅಡೆ ದೋಸೆ ಹಿಟ್ಟು ಇವಾಗ ಬೆಳಿಗ್ಗೆ ಹುಯ್ಯಕ್ಕೆ ತೆಗೆದಿದೆ. ಇದು ಸ್ವಲ್ಪ ನೀರು ಹಾಕಿ ಹದ ಮಾಡಿದೆ. ಉಪ್ಪು ಹಾಕಿದ್ಯಾ? ಉಪ್ಪು ಕೂಡ ಇವಾಗ ಹಾಕೊಂಡಿದೆ. ಇದು ಸ್ವಲ್ಪ ತುಂಬ ತೆಳುನೂ ಇಲ್ಲ, ತುಂಬ ಗಟ್ಟಿನೂ ಇರಬಾರ್ದು. ದಿಸ್ ಅಡೈ ದೋಸೆ ಹ್ಯಾಸ್ ಬೀನ್ ರಿಮೂವ್ಡ್ ಇನ್ ದ ಮಾರ್ನಿಂಗ್ ಟು ಮೇಕ್ ದೋಸಾಸ್. ಸಮ್ ವಾಟರ್ ಹ್ಯಾಸ್ ಬೀನ್ ಆಡೆಡ್. ದಿಸ್ ಹ್ಯಾಸ್ ಟು ಬಿ ಇನ್ ದಿಸ್ ಕನ್ಸಿಸ್ಟೆನ್ಸಿ. ದ ಬ್ಯಾಟರ್ ಹ್ಯಾಸ್ ಟು ಬಿ ಇನ್ ದಿಸ್ ಕನ್ಸಿಸ್ಟೆನ್ಸಿ. ಆಲ್ಸೋ ರಿಕ್ವೈರ್ಡ್ ಅಮೌಂಟ್ ಆಫ್ ಸಾಲ್ಟ್ ಹ್ಯಾಸ್ ಬೀನ್ ಆಡೆಡ್. ಕಾದಿರೋ ತವಕ್ಕೆ ಎಣ್ಣೆ ಹಾಕಿ ದೋಸೆ ಹುಯ್ಕೊಳ್ಳಿ. ತುಂಬ ತೆಳುನೂ ಇರಲ್ಲ, ತುಂಬ ದಪ್ಪನೂ ಇರಲ್ಲ, ಇದು ಮೀಡಿಯಮ್ ಹಂತದಲ್ಲಿರುತ್ತೆ. ದಿಸ್ ವಿಲ್ ಬಿ ನಾಟ್ ಟೂ ಥಿನ್ ಆರ್ ಟೂ ಥಿಕ್ ಆಸ್ ವೆಲ್. ದಿಸ್ ವಿಲ್ ಬಿ ಇನ್ ದ ಮೀಡಿಯಮ್ ರೇಂಜ್. ಆ್ಯಡ್ ರಿಕ್ವೈರ್ಡ್ ಅಮೌಂಟ್ ಆಫ್ ಆಯಿಲ್. ಕ್ಲೋಸ್ ಅ ಲಿಡ್ ಆ್ಯಂಡ್ ಲೆಟ್ ಇಟ್ ಕುಕ್.
ಬೇಕಿರೋಷ್ಟು ಎಣ್ಣೆ ಹಾಕೊಂಡು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳಿ. Flip it once you see that it is being cooked and there is little bit of reddish in those gaps that you see. ತಿರುವು ಹಾಕೊಳ್ಳಿ, ಬೆಂದಿದೆ ಅಂದಾಗ ಇನ್ನೊಂದು ಕಡೆನೂ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ. Flip it and also add some oil and let it cook. At this stage you need not close the lid. ತಿರುವು ಹಾಕಿದ್ಮೇಲೆ ತಟ್ಟೆ ಮುಚ್ಚೋಗೋದಿಲ್ಲ. Today we are having this with regular coconut chutney and some butter. Butter is optional. ಇದು ಮಾಮೂಲಿ ಕಾಯಿ ಚಟ್ನಿ. ಇದು ಮಾಡೋ ವಿಧಾನ ಮತ್ತು ಬೇರೆ ಚಟ್ನಿಗಳದ್ದು ಪ್ಲೇ ಲಿಸ್ಟ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಹಾಗೆ ಬೆಣ್ಣೆ ಕೂಡ ಬೇಕಿದ್ದಲ್ಲಿ. The making of this chutney and other chutneys playlist will be in the description. ಈ ಚಟ್ನಿ ಮಾಡೋ ವಿಧಾನ ಮತ್ತು ಬೇರೆ ಚಟ್ನಿಗಳದ್ದು ಪ್ಲೇ ಲಿಸ್ಟ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ.